ಓಂ ಗಣೇಶಾಯ ನಮಃ. ಪ್ರತಿಯೊಬ್ಬ ವೀಕ್ಷಕರಿಗೂ ಆ ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದವಿರಲಿ. ಸದಾ ನಿಮ್ಮ ಬಾಳಿನಲ್ಲಿ ಖುಷಿ, ಸಂತೋಷ ಹಾಗೂ ನೆಮ್ಮದಿಯ ಜೀವನ ನಿಮ್ಮದಾಗಲಿ. ಜೀವನ ಜ್ಯೋತಿ ಚಾನೆಲ್ಗೆ ಸ್ವಾಗತ. ಸಿಂಹರಾಶಿಯವರೇ, ನಿಮ್ಮ ಮನೆಯಲ್ಲೊಂದು ದೊಡ್ಡ ಚರ್ಚೆ ನಡೆಯಲಿದೆ. ಹೌದು, ನಾಳೆಯ ದಿನ ನಿಮ್ಮ ಮನೆಗೆ ಬಹಳ ದೊಡ್ಡ ಸಂದೇಶ ಬರಲಿದೆ. ಅದನ್ನು ನೋಡಿದ ನಂತರ ನಿಮ್ಮ ಮನೆಯ ಪ್ರತಿಯೊಬ್ಬರ ನಡುವೆ ಇದೇ ಸುದ್ದಿಯನ್ನು ಕುರಿತು ಚರ್ಚೆ ನಡೆಯಲಿದೆ. ಏಕೆಂದರೆ ನನ್ನ ಪ್ರಿಯ ಸ್ನೇಹಿತರೆ, ಈ ಸುದ್ದಿ ತುಂಬಾ ದೊಡ್ಡದು. ಅದನ್ನು ಎಂದಿಗೂ ಲಘುವಾಗಿ ತೆಗೆದುಕೊಳ್ಳಬೇಡಿ. ಇದು ಸ್ವತಃ ಅಂಚೆಗಾರನ ಮೂಲಕ ನಿಮಗಾಗಿ ಬಂದಿರುವ ಸುದ್ದಿ. ಆದ್ದರಿಂದ ನೀವೆಲ್ಲರೂ ಈ ವಿಡಿಯೋವನ್ನೊಮ್ಮೆ ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಇದನ್ನೊಮ್ಮೆ ನೋಡಿದವರು ಎಂದಿಗೂ ಪಶ್ಚಾತ್ತಾಪಪಡುವುದಿಲ್ಲ. ಆದರೆ ಇದನ್ನು ನಿಮ್ಮ ಮೊಬೈಲ್ ಡಿಸ್ಪ್ಲೇ ಮೇಲೆ ಬಿಟ್ಟು ಮುಂದೆ ಹೋಗುವವರು ನಂತರ ಪಶ್ಚಾತ್ತಾಪಪಡಬಹುದು ಮತ್ತು ಅದರ ಹೊಣೆಗಾರರು ಅವರೇ ಆಗುತ್ತಾರೆ. ಹೌದು, ಅಯ್ಯೋ ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆ ಗೊತ್ತಿಲ್ಲ, ನಿಮ್ಮ ಗ್ರಹ ಗೋಚರ ಮತ್ತು ನಿಮ್ಮ ರಾಶಿ ಈ ಮೂರುಗಳು ಸೇರಿ ನಿಮ್ಮ ಕುಂಡಲಿಯಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ದೊಡ್ಡ ಯೋಜನೆಯನ್ನು ಈಗಾಗಲೇ ರೂಪಿಸಿಕೊಂಡಿವೆ. ಮುಂದಿನ 24 ಗಂಟೆಗಳೊಳಗೆ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಾಗಲಿರುವ ಬದಲಾವಣೆ ಕಲಿಯುಗದ ಅತ್ಯಂತ ದೊಡ್ಡ ಹಾಗೂ ಮೊದಲ ಬದಲಾವಣೆಯಾಗಿ ಸಾಬೀತಾಗಬಹುದು. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಹತ್ತಿರ ಯಾರೂ ಇಲ್ಲದಿದ್ದರೆ ನನ್ನ ಸಂಪೂರ್ಣ ಮಾಹಿತಿಯನ್ನು ಕೊನೆಯವರೆಗೂ ಗಮನದಿಂದ ಒಮ್ಮೆ ಕೇಳಿ. ನಿಮಗೆ ಭಗವಾನ್ ಶನಿ ಮಹಾರಾಜರ ಸತ್ಯವಾಗಿ ಹೇಳುತ್ತೇನೆ. ಹೌದು, ನೀವು ಭಗವಾನ್ ಶನಿದೇವರನ್ನು ನಂಬಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಭಗವಾನ್ ಶನಿ ಮಹಾರಾಜ ಎಂದು 2 ಬಾರಿ ಬರೆಯಿರಿ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ. ನನ್ನ ಪ್ರಿಯ ಸ್ನೇಹಿತರೆ, ನೀವು ಕಮೆಂಟ್ ಮಾಡಿದರೆ ನಾನು ವಾಗ್ದಾನ ಮಾಡುತ್ತೇನೆ, ನಿಮ್ಮ ಜೀವನದಲ್ಲೂ ಮತ್ತು ನಿಮ್ಮ ಮನೆಯಲ್ಲಿರುವ ಯಾವುದೇ ತಿಜೋರಿಯೂ ಖಾಲಿ ಇರದು ಎಂದು. ಅಂದರೆ ನಿಮ್ಮ ಎಲ್ಲಾ ತಿಜೋರಿಗಳು ಹಣ ಮತ್ತು ಸಂಪತ್ತಿನಿಂದ ತುಂಬಿ ಹೋಗುತ್ತವೆ. ಆದ್ದರಿಂದ ದಯವಿಟ್ಟು ಭಕ್ತಿಭಾವದಿಂದ ಕಮೆಂಟ್ ಮಾಡಿ. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ಒಂದು ಮಹತ್ವದ ವಿಷಯವನ್ನು ಹೇಳಲು ಬಯಸುತ್ತೇವೆ. ಮುಂದಿನ 24 ಗಂಟೆಗಳೊಳಗೆ ನಿಮ್ಮ ಮನೆಯಲ್ಲಿ ಕೇಳಿಸಿಕೊಳ್ಳುವ ಮಾತುಗಳು, ನಿಮ್ಮ ಮನೆಯವರ ಮಧ್ಯೆ ನಡೆಯುವ ಚರ್ಚೆಗಳನ್ನು ಕೇಳಿದ ನಂತರ ನೀವು ಸಹ ಕೆಲವು ಕ್ಷಣಗಳು ಆಶ್ಚರ್ಯದಿಂದ ನಿಲ್ಲುವಿರಿ. ಹೌದು, ಈ ಸುದ್ದಿಯ ಬಗ್ಗೆ. ಏಕೆಂದರೆ ನಿಮ್ಮ ಮನೆಯಲ್ಲಿ ಇಂತಹ ದಿನ ಹಿಂದೆಂದಿಗೂ ಬಂದಿರಲಿಲ್ಲ ಮತ್ತು ಇಂತಹ ಘಟನೆ ಕೂಡ ಇಂದಿನವರೆಗೆ ಸಂಭವಿಸಿರಲಿಲ್ಲ. ಆದರೆ ಈಗ ಅದು ಸಂಭವಿಸಲು ಹೋಗುತ್ತಿದೆ. ನಾವು ಈ ಮಾತನ್ನು ಪೂರ್ಣ ಖಚಿತತೆಯೊಂದಿಗೆ ಹೇಳುತ್ತೇವೆ. ಜಗತ್ತಿನ ಯಾವುದೇ ಶಕ್ತಿ ಇದನ್ನು ಸಂಭವಿಸುವುದನ್ನು ತಡೆಯಲು ಸಾಧ್ಯವಿಲ್ಲ. ನೀವು ಇದನ್ನು ಬರೆದಿಟ್ಟುಕೊಂಡರೂ ಸರಿ. ಆದರೆ ಈಗ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವವಾಗಿದೆ. ಈ ಪ್ರಶ್ನೆಗೆ ಉತ್ತರ ತಿಳಿಯಲು ನೀವೆಲ್ಲರೂ ಆತುರದಿಂದ ಕಾಯುತ್ತಿದ್ದೀರಿ. ನೀವು ತಿಳಿಯಲು ಬಯಸುತ್ತಿರುವಿರಿ, ಗುರೂಜಿ, ನನ್ನ ಮನೆಯಲ್ಲಿ ಯಾವ ಉತ್ತಮ ಸಂಗತಿ ನಡೆಯಲಿದೆ? ಆ ಬದಲಾವಣೆಯ ಹಿಂದೆ ಇರುವ ನಿಜವಾದ ಸತ್ಯವೇನು? ಏಕೆಂದರೆ ನಿಮಗೆ ಗೊತ್ತೇ ಇದೆ, ಮನೆಯೊಳಗೆ ಸಾಮಾನ್ಯವಾಗಿ 2 ಸಂದರ್ಭಗಳಲ್ಲಿ ಮಾತ್ರ ದೊಡ್ಡ ಚರ್ಚೆಗಳು ನಡೆಯುತ್ತವೆ. ಒಂದು, ನಮ್ಮ ಮನೆಯಲ್ಲಿ ದೊಡ್ಡ ಸಂತೋಷದ ಘಟನೆಗಳು ಸಂಭವಿಸಿದಾಗ. ಮತ್ತೊಂದು, ಮನೆಯಲ್ಲಿ ಯಾವುದಾದರೂ ದುಃಖಕರ ಅಥವಾ ಕೆಟ್ಟ ಘಟನೆ ನಡೆದಾಗ. ಆದರೆ ಇದು ಹಿಂದಿನ ಸಮಯದ ನಡೆದದ್ದಲ್ಲ. ಹಾಗಾದರೆ ಈಗ ನಿಮ್ಮ ದಿನಚರಿಯಲ್ಲಿ ಏನು ನಡೆಯಲಿದೆ? ನನ್ನ ಪ್ರೀತಿಯ ವೀಕ್ಷಕರೇ, ನಾನು ಹೇಳಬೇಕೆಂದರೆ ನೀವು ಚಿಂತಿಸಬೇಕಾದ ಯಾವುದೇ ಅಗತ್ಯವಿಲ್ಲ. ಏಕೆಂದರೆ ಇದು ಚಿಂತೆಯ ವಿಷಯವೇ ಅಲ್ಲ. ಸ್ವಲ್ಪ ಸಮಯಕ್ಕೆ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ನಾವು ಹೇಳಲಿರುವ ಮಾತುಗಳನ್ನು ಗಮನದಿಂದ ಕೇಳಿ ಮತ್ತು ಮನಸ್ಸಿನಲ್ಲಿ ಸ್ವೀಕರಿಸಿ. ನಾವು ಒಂದು ವಿಷಯವನ್ನು ಖಚಿತವಾಗಿ ಹೇಳುತ್ತೇವೆ. ನಿಮ್ಮ ಮನೆಯಲ್ಲಿ ಇಂದಿನವರೆಗೆ ನಡೆದಿರದಂತಹ ಒಂದು ಘಟನೆ ಈಗ ನಡೆಯಲಿದೆ ಮತ್ತು ಅದು ನಡೆದ ನಂತರ ನೀವು ಕಣ್ಣೀರು ಹಾಕುತ್ತೀರಿ. ಆದರೆ ಅದು ದುಃಖದಿಂದಲ್ಲ, ಅತಿಯಾದ ಸಂತೋಷದಿಂದ. ಹೌದು, ಸಂತೋಷದ ಕಣ್ಣೀರು ಬರುತ್ತದೆ. ಏಕೆಂದರೆ ಇಂದಿನವರೆಗೆ ನಿಮ್ಮ ಮನೆಯವರ ನಡುವೆ ಇಷ್ಟು ದೊಡ್ಡ ಸಂತೋಷದ ಕ್ಷಣ ಎಂದಿಗೂ ಬಂದಿರಲಿಲ್ಲ. ಆದರೆ ಈಗ ಅದು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಬರುತ್ತಿದೆ. ನಮಗೆ ಅನಿಸುತ್ತದೆ, ನೀವು ಕೂಡ ಈ ಕ್ಷಣವನ್ನು ಬಹಳ ದಿನಗಳಿಂದ ಕಾಯುತ್ತಿದ್ದೀರಿ. ಇದು ಯಾವಾಗ ಬರಲಿದೆ? ನಾನು ಇನ್ನೆಷ್ಟು ಕಾಲ ಕಾಯಬೇಕು? ಆದರೆ ಕೊನೆಗೂ ಆ ಸಮಯ ಈಗ ಬರುತ್ತಿದೆ. ಹೌದು, ನನ್ನ ಪ್ರಿಯ ಸ್ನೇಹಿತರೆ, ನಾವು ಹೇಳುತ್ತಿರುವ ಈ ವಿಷಯವನ್ನು ಯಾರಿಗೂ ಹೇಳಬೇಡಿ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವುದೆಂದರೆ ನಮ್ಮ ಗ್ರಹಗಳ ಗೋಚರ ಮತ್ತು ನಮ್ಮ ರಾಶಿಗೆ ಸಂಬಂಧಿಸಿದ ವಿಷಯಗಳನ್ನು ಎಲ್ಲರಿಗೂ ಹೇಳದೆ ಗುಪ್ತವಾಗಿ ಇಟ್ಟುಕೊಳ್ಳಬೇಕು. ಒಂದು ವೇಳೆ ನಾವು ಇದನ್ನು ಇತರರಿಗೆ ಹೇಳಿಬಿಟ್ಟರೆ ಅದು ತುಂಬಾ ದೊಡ್ಡ ನಿರ್ಲಕ್ಷ್ಯವಾಗುತ್ತದೆ. ಆ ನಿರ್ಲಕ್ಷ್ಯದ ಫಲಿತಾಂಶವನ್ನು ನಾವೇ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೇಳಬೇಡಿ. ಮೊದಲು ನಾವು ನಿಮಗೆ ಹೇಳಬೇಕೆಂದಿರುವುದು ನಾಳೆಯ ದಿನ. ಹೌದು, ನಾಳೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ನಿಮ್ಮ ಮುಖದಲ್ಲಿ ಸಂತೋಷ ಕಾಣಿಸುತ್ತದೆ. ಏಕೆಂದರೆ ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಮನೆಯ ಒಂದು ದೊಡ್ಡ ಆಶೆ ಈಡೇರಲಿರುವುದು. ತುಂಬ ದೊಡ್ಡ ಆಶೆ ನಿಮ್ಮ ಮನೆಯಲ್ಲೇ ಈಡೇರಲಿದೆ. ನಿಮ್ಮ ತಾಯಿ, ತಂದೆ ಮತ್ತು ನಿಮ್ಮ ಕುಟುಂಬದಲ್ಲಿರುವ ಎಲ್ಲರೂ ಈ ಆಶೆ ಈಡೇರಲು ಬಹಳ ದಿನಗಳಿಂದ ಕಾಯುತ್ತಿದ್ದರು.
ಅವರು ಈ ಪ್ರಗತಿ ಬರಲು ನಿರೀಕ್ಷಿಸುತ್ತಿದ್ದರು. ಆದರೆ ಕೊನೆಗೂ ಆ ಪ್ರಗತಿ ಈಗ ನಿಮ್ಮ ಮನೆಯ ಅಂಗಳದಲ್ಲಿ ಕಾಲಿಡಲಿದೆ. ಅದು ನಿಮ್ಮ ಮನೆಯ ಬಾಗಿಲಿಗೆ ಬಂದು ತಟ್ಟಲಿದೆ. ಈ ಸುದ್ದಿ ನಿಮಗೆ ಸಿಕ್ಕಾಗ ನೀವು ಮೊದಲಿಗೆ ನಂಬಲು ಸಾಧ್ಯವಾಗುವುದಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ನೀವು ಮಿಠಾಯಿ ಹಂಚಲು ಕೂಡ ಶುರು ಮಾಡುತ್ತೀರಿ. ಹೌದು, ಏಕೆಂದರೆ ನಮ್ಮ ಮನೆಯಲ್ಲೇ ಯಾವುದೇ ಆಶೆ ಈಡೇರಿದಾಗ, ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಅದು ನಮಗೆ ತುಂಬಾ ದೊಡ್ಡ ವಿಷಯ. ಆಗ ನಾವು ದೇವರ ಮುಂದೆ ಕೈಜೋಡಿಸುತ್ತೇವೆ. ನೀವೆಂದಾದರೂ ಯೋಚಿಸಿದ್ದೀರಾ, ನಾವು ದೇವರ ಮುಂದೆ ಕೈಜೋಡಿಸುವುದು ಯಾಕೆ ಎಂದು? ನನ್ನ ಪ್ರಿಯ ಸ್ನೇಹಿತರೆ, ಅದು ನಮ್ಮ ಒಂದು ಪರಂಪರೆ. ಹೌದು, ನಿಮಗೂ ಗೊತ್ತಿರಬಹುದು. ಅದೇ ಪರಂಪರೆಯನ್ನು ನಾವು ಪಾಲಿಸುತ್ತೇವೆ ಮತ್ತು ಅದನ್ನು ಪಾಲಿಸಲೇಬೇಕು. ಏಕೆಂದರೆ ಮೇಲಿನ ದೇವರ ಮುಂದೆ ನಾವು ಎಷ್ಟು ವಿನಯದಿಂದ ತಲೆ ತಗ್ಗಿಸುತ್ತೇವೋ ಅಷ್ಟು ನಾವು ಜೀವನದಲ್ಲಿ ಮೇಲಕ್ಕೆ ಏರುತ್ತೇವೆ. ಆದರೆ ದೇವರ ಮುಂದೆ ನಾವು ಅಹಂಕಾರದಿಂದ ತಲೆ ಎತ್ತಿದರೆ ಅದು ದೊಡ್ಡ ತಪ್ಪಾಗುತ್ತದೆ. ಹಾಗಾಗಿ ನನ್ನ ಪ್ರಿಯ ಸ್ನೇಹಿತರೆ, ಈ ಮಾತುಗಳನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳಿ. ಈಗ ನಾವು ಮಾತನಾಡೋಣ, ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಹೇಗೆ ಸಾಗಲಿವೆ, ಅದು ನಿಮಗೆ ಯಾವ ಯಾವ ಉಡುಗೊರೆಗಳನ್ನು ತರುತ್ತದೆ ಮತ್ತು ಯಾವ ವಿಷಯಗಳನ್ನು ನೀವು ತ್ಯಜಿಸಬೇಕಾಗುತ್ತದೆ. ಮೊದಲು ನಿಮಗೆ ಒಂದು ಚಿಕ್ಕ ವಿಷಯ ಹೇಳಬೇಕಾಗಿದೆ. ಹೌದು, ನೀವು ನಿಮ್ಮ ಮನೆಯವರ ಜೊತೆ ಸಮಯ ಕಳೆಯದಿದ್ದರೆ, ನಿಮ್ಮ ಜೀವನದಲ್ಲಿ ಕೆಲಸ ತುಂಬಾ ಇದೆ ಎಂದು ಸದಾ ಕೆಲಸದಲ್ಲೇ ಬ್ಯುಸಿಯಾಗಿದ್ದರೆ, ಕುಟುಂಬಕ್ಕೆ ಸಮಯ ಕೊಡುವುದನ್ನು ಮುಖ್ಯವೆಂದು ಕಾಣದಿದ್ದರೆ, ಒಂದು ರೀತಿಯಲ್ಲಿ ನೀವು ತಪ್ಪು ಮಾಡುತ್ತಿದ್ದೀರಿ. ಇದು ಹೇಗೆ ತಪ್ಪು ಎಂದು ನಾವು ಹೇಳುತ್ತೇವೆ. ಹೌದು, ನಮಗೆ ಗೊತ್ತಿದೆ, ಕೆಲಸವು ತುಂಬಾ ಮುಖ್ಯ, ಕೆಲಸವು ಅಗತ್ಯ. ಆದರೆ ಅದರ ಜೊತೆಗೆ ನೀವು ನಿಮ್ಮ ಮನೆಯವರಿಗೂ ನಿಮ್ಮ ಕುಟುಂಬಕ್ಕೂ ಸಮಯ ಕೊಡಬೇಕು. ಅವರ ಜೊತೆ ಮಾತನಾಡಬೇಕು, ಅವರಿಗೆ ಉಡುಗೊರೆಗಳನ್ನು ಕೊಡಬೇಕು. ಯಾರಿಗೆ ಯಾವ ವಸ್ತು ಬೇಕೋ ಅದನ್ನು ತೆಗೆದುಕೊಂಡು ಅವರಿಗೆ ಕೊಡಬೇಕು. ಅದು ನಿಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ನೀವು ನಿಮ್ಮ ಕರ್ತವ್ಯವನ್ನು ನೆರವೇರಿಸಿ. ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿದರೆ ಅದು ಒಂದು ದೊಡ್ಡ ಕೆಲಸವಾಗುತ್ತದೆ ಮತ್ತು ಅದರ ಫಲ ನಿಮಗೆ ಖಂಡಿತವಾಗಿ ದೊರೆಯುತ್ತದೆ. ನೋಡಿದರೆ ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿಯನ್ನು ತುಂಬಾ ಬಳಸುತ್ತೀರಿ. ನೀವು ನಿಮ್ಮ ಬುದ್ಧಿಯನ್ನು ಬಳಸಿದರೆ, ನನ್ನ ಪ್ರಿಯ ಸ್ನೇಹಿತರೆ, ಆದಾಯ ಮತ್ತು ಧನ ಸಂಪಾದನೆ ಹೆಚ್ಚಾಗುತ್ತದೆ. ಹೌದು, ನೀವು ತುಂಬಾ ಹಣ ಮತ್ತು ಆದಾಯ ಗಳಿಸುತ್ತೀರಿ. ಇಷ್ಟು ತಿಂಗಳುಗಳಿಂದ ಹೆಚ್ಚು ಹಣ ಗಳಿಸದೇ ಇದ್ದವರು ಗಮನಿಸಬೇಕಾಗಿದೆ. ಈಗ ನೀವು ಹಣ ಗಳಿಸಲು ಪ್ರಾರಂಭಿಸಿದರೆ ಹಲವರು ನಿಮ್ಮ ಮೇಲೆ ಅಸೂಯೆ ಪಡುತ್ತಾರೆ. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸಾಮಾನ್ಯವಾಗಿ ಹೇಳುತ್ತಾರೆ, ಜನರು ಅಸೂಯೆ ಪಟ್ಟರೆ ಪಡಲಿ, ಅವರ ಅಸೂಯೆಯಿಂದ ನಮಗೇನೂ ಆಗುವುದಿಲ್ಲ. ಆದರೆ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಅದು ನಮಗೆ ತುಂಬಾ ಉತ್ತಮವಾಗುತ್ತದೆ. ಹೌದು, ನಾಳೆಯ ದಿನ ನಿಮಗೆ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಆರಂಭವಾಗುತ್ತದೆ. ಇದರ ಪರಿಣಾಮವಾಗಿ ನೀವು ಕೆಲಸದ ಕ್ಷೇತ್ರದಲ್ಲಿದ್ದರೆ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸುತ್ತೀರಿ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಹೊಸ ದಾರಿಗಳನ್ನು ತೆರೆಯುವ ನಿಮ್ಮ ಕನಸು ಕೂಡ ನಿಜವಾಗುತ್ತದೆ. ಹೌದು, ಆರ್ಥಿಕ ವಿಷಯಗಳಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ಜಗಳ ಮಾಡಬೇಡಿ. ನೀವು ಹಣದ ವಿಷಯದಲ್ಲಿ ಜಗಳ ಮಾಡಿದರೆ ಅದು ಬಹಳ ದೂರ ಹೋಗುವ ಸಾಧ್ಯತೆ ಇದೆ ಮತ್ತು ನಂತರ ನಿಮಗೆ ಪಶ್ಚಾತ್ತಾಪವಾಗಬಹುದು. ಆದ್ದರಿಂದ ಮೊದಲೇ ಬುದ್ಧಿ ಮತ್ತು ಸಮಾಧಾನದಿಂದ ನಡೆಕೊಳ್ಳಬೇಕು. ಮನಸ್ಸು ಮತ್ತು ದೇಹವನ್ನು ಶಾಂತವಾಗಿ ಇಟ್ಟರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿ ಉಳಿಯುತ್ತದೆ. ಅಧೂರವಾಗಿ ಉಳಿದಿರುವ ನಿಮ್ಮ ಕೆಲಸಗಳ ಬಗ್ಗೆ ಹೇಳುವುದಾದರೆ, ನಿಮ್ಮ ಯಾವುದೇ ಕೆಲಸ ಎಲ್ಲಾದರೂ ಬಾಕಿ ಇದ್ದರೆ ನಿಮ್ಮ ಸ್ನೇಹಿತರು ಅದನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತಾರೆ. ನಿಮ್ಮ ಸ್ನೇಹಿತರು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿದರೆ ಅದು ನಿಮಗೆ ದೊಡ್ಡ ಸಹಾಯವಾಗುತ್ತದೆ. ಅವರ ಸಹಾಯದಿಂದ ನೀವು ಸಂತೋಷಗೊಂಡು ಅವರಿಗೆ ದೊಡ್ಡ ಪಾರ್ಟಿ ಕೂಡ ಕೊಡಬಹುದು. ಇದರಿಂದ ನಿಮ್ಮ ಸ್ನೇಹಿತರು ನಿಮ್ಮ ಮೇಲೆ ಹೆಮ್ಮೆ ಪಡುತ್ತಾರೆ. ಹೌದು, ನನ್ನ ಪ್ರಿಯ ಸ್ನೇಹಿತರೆ, ನೀವು ಪ್ರತಿದಿನವೂ ಸಣ್ಣ ಸಣ್ಣ ಖರ್ಚುಗಳಿಗೆ ಸಾಲ ತೆಗೆದುಕೊಂಡು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದರೆ ಅದು ದೊಡ್ಡ ತಪ್ಪಾಗಿದೆ. ಮನೆಯ ಸಣ್ಣ ಖರ್ಚುಗಳಿಗೆ ಸಾಲ ತೆಗೆದುಕೊಳ್ಳುವುದು ಸರಿಯಲ್ಲ. ಹಾಗೆ ಮಾಡಿದರೆ ಮುಂದೆ ದೊಡ್ಡ ಸಮಸ್ಯೆಗಳು ಎದುರಾಗಬಹುದು. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಕೇಳಿ ಮತ್ತು ಸರಿಯಾದ ಯೋಜನೆ ಮಾಡಿ. ಅಯ್ಯೋ ನನ್ನ ಸ್ನೇಹಿತರೆ, ಪರಿಶ್ರಮ ಮಾಡಿ. ನೀವು ಪರಿಶ್ರಮ ಮಾಡಿದರೆ ಒಂದು ದಿನ ಖಂಡಿತವಾಗಿ ಧನವಂತರಾಗುತ್ತೀರಿ. ನಾನು ಬರೆಯುವಷ್ಟು ಖಚಿತವಾಗಿ ಹೇಳುತ್ತೇನೆ. ಮುಂದಿನ 24 ಗಂಟೆಗಳ ರಾತ್ರಿ ನಿಮಗಾಗಿ ತುಂಬಾ ಸುಂದರ ಮತ್ತು ಮಧುರವಾಗಿರುತ್ತದೆ. ಆ ಸಮಯದಲ್ಲಿ ನಿಮಗೆ ತುಂಬಾ ಸಂತೋಷಕರ ಸುದ್ದಿಗಳು ಸಿಗುತ್ತವೆ. ನಿಮಗೆ ಉಡುಗೊರೆ ಕೂಡ ಸಿಗಬಹುದು. ಅಂದರೆ ನೀವು ಮಾತನಾಡದೇ ಇರುವ ಕೆಲವು ಜನರು ಸಹ ನಿಮಗೆ ಉಡುಗೊರೆ ಕೊಡಬಹುದು. ಇದೀಗ ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಶಕ್ತಿ ದುರ್ಬಲವಾಗಿದ್ದರೆ ಅಥವಾ ನಿಮ್ಮ ಗ್ರಹಗಳ ಸ್ಥಿತಿ ನಿಮಗೆ ಮುಂದೆ ಸಾಗಲು ಸಹಾಯ ಮಾಡುತ್ತಿಲ್ಲವೆಂದರೆ, ಯಶಸ್ಸು ಸಿಗುತ್ತಿಲ್ಲವೆಂದರೆ, ಅದಕ್ಕಾಗಿ ನಾನೊಂದು ಉಪಾಯವನ್ನು ತಂದಿದ್ದೇನೆ. ಈ ಉಪಾಯ ಮಾಡಲು ನಿಮಗೆ ಕೇವಲ 10 ರೂಪಾಯಿ ಸಾಕು. ಹೌದು, ಕೇವಲ 10 ರೂಪಾಯಿ. ನೀವು ಯಾವ ದಿನವಾದರೂ ಒಂದು ಕಪ್ಪು ನಾಯಿಗೆ ಏನಾದರೂ ತಿನ್ನಲು ಕೊಡಿ. ವಿಶೇಷವಾಗಿ 10 ರೂಪಾಯಿಗೆ ಸಿಗುವಷ್ಟು ತುಪ್ಪ ಅಥವಾ ಆಹಾರವನ್ನು ಕಪ್ಪು ನಾಯಿಗೆ ತಿನ್ನಿಸಿ. ನೀವು ಈ ಕಾರ್ಯ ಮಾಡಿದರೆ ಯಶಸ್ಸು ನಿಮಗೆ ಖಂಡಿತವಾಗಿ ಸಿಗುತ್ತದೆ. ಇದಕ್ಕೆ ನಾನು ಭರವಸೆ ಕೊಡುತ್ತೇನೆ. ಆದ್ದರಿಂದ ನಿಮ್ಮ ದಿನ ಶುಭವಾಗಿರಲಿ, ನಿಮ್ಮ ದಿನ ಚೆನ್ನಾಗಿರಲಿ. ಮತ್ತೊಮ್ಮೆ ಜೀವನ ಜ್ಯೋತಿ ಚಾನೆಲ್ ವತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಗಣೇಶಾಯ ನಮಃ.